ನಾಳೆ ಚಾಮುಂಡೇಶ್ವರಿಯಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನ, ಜಿಟಿಡಿಗೆ ಟಕ್ಕರ್ ಕೊಡಲು ವರಿಷ್ಠರ ಮಾಸ್ಟರ್ ಪ್ಲಾನ್. ಮೈಸೂರು ಕೋಟೆಯಲ್ಲಿ ಕಹಳೆ ಮೊಳಗಿಸಲಿರುವ ದಳಪತಿಗಳು. ಬಂಗಾಳ ಉಪಸಾಗರದಲ್ಲಿ ವಾಯುಭಾರ ಕುಸಿತ, ಮುಂದಿನ 4 ದಿನ ರಾಜ್ಯದಲ್ಲಿ ಭಾರೀ ಮಳೆ ಮುನ್ಸೂಚನೆ. ಹವಾಮಾನ ಇಲಾಖೆಯಿಂದ ಯೆಲ್ಲೋ ಹಾಗೂ ಆರೆಂಜ್ ಅಲರ್ಟ್. ಗಡಿ ಜಿಲ್ಲೆಯಲ್ಲಿ ಮಳೆ ಆರ್ಭಟಕ್ಕೆ ಬಾಳೆ ತೋಟ ನೆಲಸಮ. ತಾಲೂಕಿನ ಉಮ್ಮತ್ತೂರು ಗ್ರಾಮದ ಶಿವಣ್ಣ ಎಂಬುವವರಿಗೆ ಸೇರಿದ ತೋಟ. ಪರಿಹಾರಕ್ಕಾಗಿ ಸಂತ್ರಸ್ತ ರೈತ ಶಿವಣ್ಣನ ಆಕ್ರಂದನ. ಕಾಂಗ್ರೆಸ್ ಸಾಧನಾ ಸಮಾವೇಶದ ದಿನಾಂಕ ಬದಲಾವಣೆ. ಮೇ 20ರ ಬದಲು ಮೇ 19ಕ್ಕೆ ಸಾಧನಾ ಸಮಾವೇಶ ಆಯೋಜನೆ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ. 88 ಅಡಿಗೆ ಕುಸಿದ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. ಬೆಂಗಳೂರು, ಮೈಸೂರು, ರಾಮನಗರಕ್ಕೆ ಎದುರಾಗುತ್ತಾ ಜಲಕಂಟಕ. ಅನ್ನದಾತರ ಬೇಸಿಗೆ ಬೆಳೆಗೆ ನೀರು ಕಟ್ ಮಾಡುವಂತೆ ಸರ್ಕಾರ ರೂಲ್ಸ್. ರಾಜ್ಯಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯಕ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷವನ್ನು ಮತ್ತಷ್ಟು ಬಲಪಡಿಸಲು ಮತ್ತು ಪಕ್ಷದ ವಿರುದ್ಧ ಅಸಮಾಧಾನ ಹೊಂದಿರುವ ಸ್ಥಳೀಯ ಶಾಸಕ ಜಿಟಿ ದೇವೇಗೌಡ ಅವರಿಗೆ ಟಕ್ಕರ್ ನೀಡಲು ಇದೀಗ ಜೆಡಿಎಸ್ ಭರ್ಜರಿ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ನಾಳೆ ನಡೆಯಲಿರುವ ಈ ಬೃಹತ್ ಕಾರ್ಯಕ್ರಮದಲ್ಲಿ ಸುಮಾರು 40ರಿಂದ 50 ಸಾವಿರ ಕಾರ್ಯಕರ್ತರು ಭಾಗವಹಿಸುವ ಸಾಧ್ಯತೆ ಕೂಡ ಇದ್ದು, ಕಾರ್ಯಕ್ರಮದ ಸಿದ್ಧತೆಗಳನ್ನು ಖುದ್ದಾಗಿ ಮಾಜಿ ಸಚಿವ ಸಾರಾ ಮಹೇಶ್ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೈಸೂರು ಜಿಲ್ಲೆಯ ಜೆಡಿಎಸ್ ಕಾರ್ಯಕ್ರಮವನ್ನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ಮಾಡಬೇಕು ಎಂಬುದು ವರಿಷ್ಠರಲ್ಲಿ ಮನವಿಯಾಗಿತ್ತು. ಅದರಂತೆ ಈ ಸಮಾವೇಶ ಆಯೋಜನೆ ಮಾಡಿದ್ದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಖುದ್ದಾಗಿ ಆಗಮಿಸ್ತಾ ಇದ್ದಾರೆ. ಇನ್ನು ಚಾಮುಂಡೇಶ್ವರಿ ಕ್ಷೇತ್ರ ಮಾತ್ರವಲ್ಲದೆ ಇಡೀ ಮೈಸೂರು ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷ ಸದೃಢವಾಗಿದೆ ಎಂಬುದನ್ನು ಸಾಬೀತುಪಡಿಸಲು ಈ ವೇದಿಕೆಯನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಒಟ್ನಲ್ಲಿ ಶಾಸಕ ಜಿಟಿ ದೇವೇಗೌಡ ಅವರ ದೂರು ಮತ್ತು ಅಸಮಾಧಾನಗಳ ನಡುವೆಯೇ ಜೆಡಿಎಸ್ ವರಿಷ್ಠರು ಮೈಸೂರಿನ ಕೋಟೆಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಇಳಿದಿರೋದು ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ವರ್ಷಗಳ ಕಾಲ ಶಕ್ತಿಯನ್ನು ಕೊಟ್ಟಂತ ಯಾರೇ ಅಭ್ಯರ್ಥಿಗಳಾದರೂ ಕೂಡ ನಾನೇ ಅಭ್ಯರ್ಥಿ ಅಂತ ಹೇಳಿ ಸುಮಾರು 2006ರಿಂದ ಇಲ್ಲಿವರೆಗೆ ನನ್ನ ನಾಯಕರಾದಂಥ ಕುಮಾರಣ್ಣರವರು ಹಗಲು ರಾತ್ರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮುಖಂಡರುಗಳ ಜೊತೆ ಕಾರ್ಯಕರ್ತರುಗಳ ಜೊತೆ ಏನು ಚುನಾವಣೆಗಳಲ್ಲಿ ಭಾಗಿಯಾಗಿದ್ದರು, ಎಲ್ಲ ಚುನಾವಣೆಯಲ್ಲೂ ಕೂಡ ಅವರ ಶ್ರಮದ ಫಲವಾಗಿ ಈ ಕ್ಷೇತ್ರವನ್ನು ಗೆಲ್ಲುವ ಮೂಲಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟರು. ನಾನು, ಜಿಲ್ಲಾಧ್ಯಕ್ಷರು ಹರೀಶ್ ಗೌಡರು, ಮಾದೇವಣ್ಣರವರು ನಾವೆಲ್ಲರೂ ಮನವಿಯನ್ನು ಮಾಡಿದ್ವಿ. ಈ ಒಂದು ಕೊನೆಯ ಕಾರ್ಯಕ್ರಮಕ್ಕೆ, ಈ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ತಾವೇ ಬರಬೇಕು ಅಂಥೇಳಿ ನಾವು ಮನವಿಯನ್ನು ಮಾಡಿದಾಗ ಅವರು ಕೂಡ ನಾಳೆ ದಿನಾಂಕವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅನೇಕ ಹಿರಿಯ ಮುಖಂಡರುಗಳು ಈ ಭಾಗದಲ್ಲಿ ಇದ್ದರೂ ಕೂಡ 2 ಚುನಾವಣೆಗಳಲ್ಲಿ ಹರೀಶ್ ಗೌಡರು ಚಾಮುಂಡೇಶ್ವರಿಯ ಚುನಾವಣೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಹರೀಶ್ ಗೌಡರು, ಮಂಜೇಗೌಡರು ಕೂಡ ಇಲ್ಲಿ ಅಭ್ಯರ್ಥಿಯಾಗಿ ಸೋತಂಥವ್ರು. 50,000 ಮತ ತಗೊಂಡಿದ್ದರು. ಗಂಗಾಧರ ಗೌಡ ಪಾರ್ಟಿ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದವರು. ಶಿವಮೂರ್ತಿಯವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕೆಲಸ ಮಾಡಿದವರು. ಇವರೆಲ್ಲರ ಸಾಮೂಹಿಕ ಒಂದು ಕಾರ್ಯಕರ್ತರ ಶ್ರಮ ಮತ್ತು ಹರೀಶ್ ಗೌಡ್ರವರ ಮುಂದಾಳತ್ವದಲ್ಲಿ ಇಲ್ಲಿ ಸಭೆ ಆಗಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿ ನಾವೆಲ್ಲರೂ ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡುವ ಮೂಲಕ ಬಂಗಾಳ ಉಪಸಾಗರದಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದ ಎಫೆಕ್ಟ್ ಇದೀಗ ಕರ್ನಾಟಕದ ಮೇಲೆ ತಟ್ಟಿದ್ದು ಮೇ 15ರಿಂದ ಮೇ 18ರವರೆಗೆ ರಾಜ್ಯದಾದ್ಯಂತ ಅಬ್ಬರದ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ಹಗಲಿನಲ್ಲಿ ತಾಪಮಾನ ಏರಿಕೆಯಾಗಿ ಬಿಸಿಲಿನ ಬೇಗೆ ಮುಂದುವರೆದರೂ ಸಹ ಮಧ್ಯಾಹ್ನದ ನಂತರ ಮೋಡ ಕವಿದ ವಾತಾವರಣ ನಿರ್ಮಾಣವಾಗಿ ಸಂಜೆ ಅಥವಾ ರಾತ್ರಿಯ ವೇಳೆಗೆ ಬಿರುಗಾಳಿ ಸಹಿತ ಸಾಧಾರಣದಿಂದ ಭಾರೀ ಮಳೆಯಾಗುವ ಸಾಧ್ಯತೆ ಇದೆಯಂತೆ. ಇನ್ನು ರಾಜ್ಯದ ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಮಳೆ ಆರ್ಭಟ ಹೆಚ್ಚಾಗ್ತಾ ಇದ್ದು ಹವಾಮಾನ ಇಲಾಖೆ ಈಗಾಗಲೇ
ಯೆಲ್ಲೋ ಹಾಗೂ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಮಳೆ ಸುರಿಯುವ ಸಂದರ್ಭದಲ್ಲಿ 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸ್ತಾ ಇದ್ದು ಭೀಕರ ಸಿಡಿಲು ಸಂಭವಿಸುವ ಸಾಧ್ಯತೆ ಕೂಡ ಇದೆಯಂತೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಸಾರ್ವಜನಿಕರು ಮಳೆ ಬರುವಾಗ ಮರಗಳ ಕೆಳಗೆ ಅಥವಾ ವಿದ್ಯುತ್ ಕಂಬಗಳ ಬಳಿ ನಿಲ್ಲದೆ ಸುರಕ್ಷಿತ ಸ್ಥಳಗಳಲ್ಲಿ ಇರುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಇನ್ನು ರೈತಾಪಿ ವರ್ಗಕ್ಕೆ ಮತ್ತೊಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಈ ಬಾರಿಯ ನೈಋತ್ಯ ಮುಂಗಾರು ಮಳೆಯು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿಯೇ ಭಾರತಕ್ಕೆ ಪ್ರವೇಶ ಮಾಡ್ತಾ ಇದೆ. ಇನ್ನು ಮೇ 26ರಂದೇ ಮುಂಗಾರು ಕೇರಳ ಕರಾವಳಿಯನ್ನು ತಲುಪ್ತಾ ಇದ್ದು ಜೂನ್ ಮೊದಲ ವಾರದಲ್ಲಿ ಕರ್ನಾಟಕಕ್ಕೆ ಆಗಮಿಸಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ತಡರಾತ್ರಿ ಭೀಕರ ಗಾಳಿ ಮಳೆ ಆರ್ಭಟಿಸ್ತಾ ಇದ್ದು ತಾಲೂಕಿನ ಉಮ್ಮತ್ತೂರು ಗ್ರಾಮದ ಶಿವಣ್ಣ ಎಂಬುವವರಿಗೆ ಸೇರಿದ 1,500 ಬಾಳೆ ತೋಟ ಭಾರಿ ಗಾಳಿಗೆ ಸಿಲುಕಿ ಸಂಪೂರ್ಣವಾಗಿ ಧ್ವಂಸಗೊಂಡಿದೆ. ರಾತ್ರಿ ಬೀಸಿದ ಬಿರುಗಾಳಿಗೆ ಕಟಾವಿಗೆ ಬಂದಿದ್ದ ಸುಮಾರು 900 ಬಾಳೆ ಗಿಡಗಳು ಮಧ್ಯಕ್ಕೆ ಮುರಿದು ಮಣ್ಣು ಪಾಲಾಗಿವೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಹಗಲು ಇರುಳು ಶ್ರಮಪಟ್ಟು ಬೆಳೆದಿದ್ದ ಫಸಲು ಇನ್ನೇನು ಕೈಗೆ ಬರಬೇಕು ಎನ್ನುವಷ್ಟರಲ್ಲಿ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿರೋದು ರೈತ ಶಿವಣ್ಣ ಅವರನ್ನ ತೀವ್ರ ಸಂಕಷ್ಟಕ್ಕೆ ತಳ್ಳಿದೆ. ತೋಟದ ತುಂಬಾ ಮುರಿದು ಬಿದ್ದಿರುವ ಬಾಳೆ ಗುಣಗಳನ್ನ ನೋಡಿ ರೈತ ಕಣ್ಣೀರು ಹಾಕ್ತಾ ಇದ್ದು ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸಬೇಕು ಎಂದು ಸಂತ್ರಸ್ತ ರೈತರು ಮತ್ತು ಗ್ರಾಮಸ್ಥರು ತೀವ್ರವಾಗಿ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ 3 ವರ್ಷಗಳ ಸಾಧನಾ ಸಮಾವೇಶ ಹಾಗೂ ಜಿಲ್ಲೆಯ ಫಲಾನುಭವಿಗಳಿಗೆ ಸವಲತ್ತು ವಿತರಣಾ ಸಮಾವೇಶವನ್ನ ತುಮಕೂರು ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗ್ತಾ ಇದೆ. ಇನ್ನು ಈ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಹಾಗೂ ಎಸ್ಪಿ ಕೆವಿ ಅಶೋಕ್ ಅವರ ಜೊತೆಗೂಡಿ ಖುದ್ದಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಮೈದಾನದ ಸಿದ್ಧತೆಗಳನ್ನ ವೀಕ್ಷಣೆ ಮಾಡಿದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಸಚಿವರು ಮೇ 20ರಂದು ರಾಜ್ಯ ಸಾರಿಗೆ ಸಂಸ್ಥೆಯ ನೌಕರರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಆ ದಿನ ಸಮಾವೇಶ ನಡೆಸಿದ್ರೆ ಸಾರಿಗೆ ವ್ಯವಸ್ಥೆ ಇಲ್ಲದೆ ಬಸ್ಸುಗಳು ಸಿಗದೆ ದೂರದ ಊರುಗಳಿಂದ ಬರುವ ಸಾರ್ವಜನಿಕರಿಗೆ ಮತ್ತು ಫಲಾನುಭವಿಗಳಿಗೆ ತೀವ್ರ ತೊಂದರೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಕಾರ್ಯಕ್ರಮವನ್ನ 1 ದಿನ ಮುಂಚಿತವಾಗಿ ಅಂತ ಹೇಳಿದ್ರೆ ಮೇ 19ಕ್ಕೆ ಮರು ನಿಗದಿಪಡಿಸಲಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಈ ಬೃಹತ್ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪಾಲ್ಗೊಳ್ತಾ ಇದ್ದು ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಬರೋಬ್ಬರಿ 682 ಕೋಟಿ ರೂಪಾಯಿ ವೆಚ್ಚದ ಅಂದ್ರೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಧಿಕೃತವಾಗಿ ಚಾಲನೆ ನೀಡ್ತಾ ಇದ್ದಾರೆ. ಇನ್ನು ಜಿಲ್ಲೆಯ ಇತಿಹಾಸದಲ್ಲೇ ಇದು ಅತ್ಯಂತ ಯಶಸ್ವಿ ಸಮಾವೇಶವಾಗಲಿದ್ದು ಎಲ್ಲ ಇಲಾಖೆಯ ಅಧಿಕಾರಿಗಳು ಸಮನ್ವಯತೆಯಿಂದ ಕೆಲಸ ಮಾಡುವಂತೆ ಸಚಿವರು ಇದೇ ವೇಳೆ ಸೂಚನೆ ನೀಡಿದ್ದಾರೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ತುಮಕೂರಿನಲ್ಲಿ ಮೇ 20ನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಕಂದಾಯ ಇಲಾಖೆ ಮುಖ್ಯವಾಗಿ ಮತ್ತು ಬೇರೆ ಬೇರೆ ಇಲಾಖೆಗಳು ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರನ್ನು ಕೂಡ ನಾವು ಆಹ್ವಾನ ಮಾಡಿದ್ದೇವೆ. ಈ ಮಧ್ಯೆ ಕಾರಣಾಂತರದಿಂದ 20ನೇ ತಾರೀಕು ನಡೆಯಬೇಕಾಗಿದ್ದಂಥ ಕಾರ್ಯಕ್ರಮವನ್ನು 1 ದಿನ ಪ್ರೀಪೋನ್ ಮಾಡಿ 19ನೇ ತಾರೀಕಿಗೆ ನಿಗದಿ ಮಾಡಿದ್ದೇವೆ. ಕಾರ್ಯಕ್ರಮ ಅಧಿಕೃತವಾಗಿ ನಡೆಯುತ್ತೆ. ಯಾವುದೇ ಬದಲಾವಣೆಗಳು ಇಲ್ಲ. ಭಾಳ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಪೌತಿ ಖಾತೆ, ಆಮೇಲೆ ಕಂದಾಯ ಗ್ರಾಮ, ಆನಂತರ ದರ್ಖಾಸ್ತ್ ಪೋಡಿ, ಈ ವಿಷಯಗಳ ಬಗ್ಗೆ ಕಳೆದ 1 ವರ್ಷದಿಂದಲೂ ಕೂಡ ಜಿಲ್ಲಾಡಳಿತ, ವಿಶೇಷವಾಗಿ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರರವರು ಮತ್ತು ಅವರ ನಂತರದ ಅಧಿಕಾರಿಗಳೆಲ್ಲರೂ ಸೇರಿ ಸುಮಾರು 1,52,492 ಜನರಿಗೆ ಈ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ.
ರೈತರು ಹಗಲು ಇರುಳು ಶ್ರಮಪಟ್ಟು ಸಾಲ ಸೋಲ ಮಾಡಿ ಬೆಳೆಸಿದ್ದ ಸುಮಾರು 200ಕ್ಕೂ ಹೆಚ್ಚು ಬಾಳೆ ಗಿಡಗಳನ್ನ ಕಿಡಿಗೇಡಿಗಳು ಕಡಿದು ನೆಲಕ್ಕೆ ಉರುಳಿಸಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಯರಿಯೂರು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ರವಿ ಹಾಗೂ ಶಿವಣ್ಣ ಎಂಬ ರೈತರಿಗೆ ಸೇರಿದ ಜಮೀನಿನಲ್ಲಿ ಈ ಕುಕೃತ್ಯ ನಡೆದಿದ್ದು, ಪ್ರತ್ಯೇಕವಾಗಿ 2 ಕಡೆ ನುಗ್ಗಿದ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕಟಾವಿಗೆ ಬಂದು ಕೈಗೆ ಕಾಸು ಸಿಗಬೇಕಾದ ಬಾಳೆ ಗಿಡಗಳು ಜಮೀನಿನಲ್ಲಿ ಹೆಣವಾಗಿ ಬಿದ್ದಿರೋದನ್ನ ಕಂಡು ರೈತರು ತೀವ್ರ ಆಘಾತಕ್ಕೆ ಒಳಗಾಗಿದ್ದಾರೆ. ಯಾರೋ ದ್ವೇಷ ಸಾಧನೆಗೆ ಈ ರೀತಿ ಬೆಳೆ ಕಡಿದು ತಮಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟು ಮಾಡಿದ್ದಾರೆ ಎಂದು ಸಂತ್ರಸ್ತ ರೈತರು ಕಣ್ಣೀರು ಹಾಕುತ್ತಾ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಪೊಲೀಸರು ಕೂಡಲೇ ತನಿಖೆ ನಡೆಸಿ ತಪ್ಪಿತಸ್ಥ ಕಿಡಿಗೇಡಿಗಳನ್ನ ಬಂಧಿಸಬೇಕು ಎಂದು ಒತ್ತಾಯ ಮಾಡ್ತಾ ಇದ್ದಾರೆ. ಕಡು ಬೇಸಿಗೆಯ ತಾಪಮಾನ ಹಾಗೂ ಮುಂಗಾರು ಮಳೆಯ ವಿಳಂಬದ ಮುನ್ಸೂಚನೆಯ ಬೆನ್ನಲ್ಲೇ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಕೇವಲ 88 ಅಡಿಗೆ ಬಂದು ತಲುಪಿದೆ. ಜಲಾಶಯದ ಒಟ್ಟಾರೆ ನೀರಿನ ಸಂಗ್ರಹ ಸಾಮರ್ಥ್ಯ 49,452 ಟಿಎಂಸಿ ಆಗಿದ್ದರೂ ಸಹ ಪ್ರಸ್ತುತ ಡ್ಯಾಂನಲ್ಲಿ ಕೇವಲ 15,127 ಟಿಎಂಸಿ ನೀರಷ್ಟು ಮಾತ್ರ ಸಂಗ್ರಹ ಆಗಿದೆ. ಇನ್ನು ಕಾವೇರಿ ನದಿ ಮೂಲದಿಂದ ಕೇವಲ 92 ಕ್ಯೂಸೆಕ್ಗಳಷ್ಟು ಅತ್ಯಲ್ಪ ಒಳ ಹರಿವು ಬರ್ತಾ ಇದ್ರೆ ಕುಡಿಯುವ ಉದ್ದೇಶಕ್ಕಾಗಿ ಹಾಗೂ ತಮಿಳುನಾಡಿನ ಕಡೆಗೆ ಬರೋಬ್ಬರಿ 3,743 ಕ್ಯೂಸೆಕ್ನಷ್ಟು ನೀರನ್ನ ಹೊರಗೆ ಬಿಡಲಾಗ್ತಾ ಇದೆ. ಹರಿಯುವ ನೀರಿನ ಪ್ರಮಾಣಕ್ಕಿಂತ ಹೊರ ಹೋಗುವ ನೀರಿನ ಪ್ರಮಾಣವೇ ಹೆಚ್ಚಾಗ್ತಾ ಇರೋದ್ರಿಂದ ಅಣೆಕಟ್ಟಿನ ಸಂಪೂರ್ಣ ಖಾಲಿಯಾಗ್ತಾ ಇರುವ ಭೀತಿ ಎದುರಾಗ್ತಾ ಇದೆ. ಈ ಭೀಕರ ಪರಿಸ್ಥಿತಿಯಿಂದಾಗಿ ಮುಂಬರುವ ದಿನಗಳಲ್ಲಿ ಬೇಸಿಗೆ ಬೆಳೆಗೆ ಕೆಆರ್ಎಸ್ ನಿಂದ ನೀರು ಸಿಗುವುದು ಬಹುತೇಕ ಅನುಮಾನ ಆಗ್ತಾ ಇದ್ದು, ರೈತರು ಕಂಗಾಲಾಗಿದ್ದಾರೆ ಮತ್ತು ಅಣೆಕಟ್ಟಿನಲ್ಲಿ ಉಳಿದಿರುವ ಅಲ್ಪ ಸ್ವಲ್ಪ ನೀರನ್ನ ಕೇವಲ ಸಾರ್ವಜನಿಕರ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಬೇಕು ಎಂದು ಸರ್ಕಾರ ಈಗಾಗಲೇ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಇದೇ ಪರಿಸ್ಥಿತಿ ಇನ್ನು ಕೆಲವು ದಿನ ಮುಂದುವರಿತಾ ಇದ್ರೆ ಬೆಂಗಳೂರು ಮತ್ತು ಮೈಸೂರಿನಂತಹ ಮಹಾನಗರಗಳ ಜನರಿಗೆ ಹನಿ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಚಾಮರಾಜನಗರ ಜಿಲ್ಲೆಯ ಹಲವೆಡೆ ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ವಿಕೋಪಕ್ಕೆ ತಿರುಗ್ತಾ ಇದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟೇಶ್ ಜಿಲ್ಲಾಧಿಕಾರಿ ಹಾಗೂ ನಗರಸಭೆಯ ಪ್ರಮುಖ ಅಧಿಕಾರಿಯೊಂದಿಗೆ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ ಜನರ ಅಹವಾಲನ್ನು ಆಲಿಸಿದ್ದಾರೆ. ಇನ್ನು ಸಚಿವರು ತಳಮಟ್ಟದ ಸ್ಥಿತಿ ವೀಕ್ಷಣೆ ಮಾಡಲು ವಾರ್ಡ್ಗಳಿಗೆ ಬರ್ತಾ ಇದ್ದಂತೆ ಅಲ್ಲಿ ನೆರೆದಿದ್ದ ನೂರಾರು ಮಹಿಳೆಯರು ಹಾಗೂ ಸ್ಥಳೀಯ ನಿವಾಸಿಗಳು ಅಧಿಕಾರಿಗಳ ಬೇಜವಾಬ್ದಾರಿತನದ ವಿರುದ್ಧ ದೂರುಗಳ ಸುರಿಮಳೆಯನ್ನು ನೀಡಿದ್ರು. ಇನ್ನು ವಾರ್ಡ್ಗಳಲ್ಲಿ ಹೊಸದಾಗಿ ಬೋರ್ವೆಲ್ ಕೊರೆಸಿದ್ರು ಸಹ ನೀರು ಬರ್ತಾ ಇಲ್ಲ, ಕನಿಷ್ಠ ಪಕ್ಷ ಟ್ಯಾಂಕರ್ ಮೂಲಕವಾದರೂ ದಿನನಿತ್ಯ ನೀರು ಕೊಡಲು ಕ್ರಮ ಕೈಗೊಳ್ತಾ ಇಲ್ಲ ಎಂದು ಸಾರ್ವಜನಿಕರು ಸಚಿವರ ಮುಂದೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲದೆ ನಗರದಲ್ಲಿ ಕಸ ವಿಲೇವಾರಿ ಸಮರ್ಪಕವಾಗಿ ನಡೀತಾ ಇಲ್ಲ ಹಾಗೂ ಚರಂಡಿ ಸ್ವಚ್ಛತೆ ಇಲ್ಲದೆ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗ್ತಾ ಇದೆ ಎಂದು ಸ್ಥಳೀಯರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇನ್ನು ಜನರ ಅಳಲನ್ನ ಶಾಂತವಾಗಿ ಆರಿಸಿದ ಸಚಿವ ವೆಂಕಟೇಶ್ ಅವರು ಕುಡಿಯುವ ನೀರಿನ ಸಮಸ್ಯೆಯನ್ನ ಯುದ್ಧೋಪಾದಿಯಲ್ಲಿ ಬಗೆಹರಿಸಲಾಗುವುದು ಹಾಗೂ ಕಸ ವಿಲೇವಾರಿ ಮತ್ತು ಚರಂಡಿ ಸ್ವಚ್ಛತೆಗೆ ತಕ್ಷಣವೇ ವಿಶೇಷ ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲಿದ್ದ ಡಿಸಿ ಹಾಗೂ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. ಬೇಸಿಗೆ ಇದೆ, ಬಿಸಿಲಿದೆ. ಯಾವಾಗಲೂ ಇಂಥ ಬೇಸಿಗೆ ಬಿಸಿಲು ನಮ್ಮ ವಯಸ್ಸಲ್ಲಿ ನೋಡೇ ಇರಲಿಲ್ಲ. ಅಷ್ಟು ಬಿಸಿಲಿದೆ. ಕುಡಿಯೋ ನೀರಿನ ಸಮಸ್ಯೆ ಇದೆ ಈ ಜಿಲ್ಲೆಯಲ್ಲಿ. ಕೆಲವು ಕಡೆ ಎಲ್ಲ ನೋಡೋಕ್ಕೆ ಎಲ್ಲ ಕುಡಿಯೋ ನೀರಿಗೆ ಅವ್ರಿಗೆ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ನೀರು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮದು ಮೊದಲನೇದು. ಬಾಕಿ ಸಣ್ಣ ಪುಟ್ಟ ಕೆಲಸಗಳನ್ನು ನೋಡೋಣ. ಆದರೆ ಮೊದಲು ನಾವೇ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು. ಆದರೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಜಾನುವಾರುಗಳಿಗೆ ಮೇವಿನ ಕೊರತೆ ಉಂಟಾಗಿದೆ ಸರ್? ಸದ್ಯಕ್ಕೆ ಏನಿಲ್ಲ, ಬಟ್ ಮೇವಿನ ಕೊರತೆ ಆದರೆ ನಾವೇನಿಂದ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ಮ ವರದಿ ಪ್ರಕಾರ ಏನು ಆ ಥರ ಏನು ವರದಿ ಇಲ್ಲ. ಏನು ಬಂದರೆ ನೋಡಿ, ಇಲ್ಲಿ ಮಳೆ ಇಲ್ಲ, ಬಟ್ ನಿನ್ನೆ ಎಲ್ಲ ಕಡೆ ಮಳೆ ಭಾಳ ಚೆನ್ನಾಗಾಗಿದೆ. ಮಳೆ ಒಂದು 2-3 ಮಳೆ ಆದರೆ ಹೆಸರು ಬಂದ್ಬಿಡುತ್ತೆ. ಅದೇನು ತೊಂದರೆ ಆಗಲ್ಲ ಅನ್ಸುತ್ತೆ. ತೊಂದರೆ ಆದರೆ ಬೇರೆ ವ್ಯವಸ್ಥೆ ಮಾಡ್ತೀನಿ. ಶ್ರೀರಂಗಪಟ್ಟಣ ತಾಲೂಕು ವ್ಯಾಪ್ತಿಯಲ್ಲಿ ನಡೀತಾ ಇರುವ ಸಾಲು ಅಕ್ರಮಗಳ ವಿರುದ್ಧ ರೈತ ಮುಖಂಡ ಕೆಎಸ್ ನಂಜುಂಡೇಗೌಡ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ಇನ್ನು ತಾಲೂಕು ಆಡಳಿತವು ಪ್ರಭಾವಿಗಳೊಂದಿಗೆ ಕೈಜೋಡಿಸಿ ನೂರಾರು ಎಕರೆ ಸರ್ಕಾರಿ ಮತ್ತು ಅರಣ್ಯ ಭೂಮಿಯನ್ನ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದೆ ಎಂದು ರೈತರು ಆರೋಪವನ್ನು ಮಾಡ್ತಾ ಇದ್ದು, ಸುಮಾರು 1,000 ಕೋಟಿ ರೂಪಾಯಿ ಮೌಲ್ಯದ ಭೂಮಿ ಲೂಟಿಯಾಗ್ತಾ ಇದ್ರು. ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ ಎಂದು ಪ್ರತಿಭಟನಾಕಾರರು ಕಿಡಿಕಾರ್ತಾ ಇದ್ದಾರೆ. ಇನ್ನು ಜಿಲ್ಲೆಯಲ್ಲಿ ನಡೀತಾ ಇರುವ ಅಕ್ರಮ ಗಣಿಗಾರಿಕೆ ಮತ್ತು ಸ್ಫೋಟಕಗಳ ಬಳಕೆಯ ಬಗ್ಗೆಯೂ ರೈತರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದು, ಕೇಂದ್ರ ಸರ್ಕಾರದ ಸ್ಫೋಟಕ ನಿಯಂತ್ರಣ ಕಾಯ್ದೆಯನ್ನ ಜಾರಿ ಮಾಡುವಲ್ಲಿ ಪೊಲೀಸ್ ಮತ್ತು ಕಂದಾಯ ಇಲಾಖೆ ವಿಫಲ ಆಗ್ತಾ ಇದೆ ಎಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತುಮಕೂರಿನಲ್ಲಿ ನಡೀತಾ ಇರುವ ಕಾಂಗ್ರೆಸ್ ಪಕ್ಷದ ಸಾಧನಾ ಸಮಾವೇಶಕ್ಕೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲು ಕೆಎಸ್ಆರ್ಟಿಸಿ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಿಂದ ನಿರ್ಧಾರ ಮಾಡಿದೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಾಫ್ಟ್ ವರ್ಕರ್ಸ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ವಿಜಯ್ ಭಾಸ್ಕರ್, ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆ ಯಶಸ್ವಿಯಾಗಲು ಚಾಲಕ ಮತ್ತು ನಿರ್ವಾಹಕರ ಶ್ರಮವೇ ಕಾರಣ. ಆದರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸದೆ ಸಾಧನಾ ಸಮಾವೇಶ ಮಾಡೋದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮೇ 20ರಂದು ನಾವು ಹಮ್ಮಿಕೊಂಡಿರುವ
ಹಮ್ಮಿಕೊಂಡಿರುವ ರಾಜ್ಯದಾದ್ಯಂತ ಮುಷ್ಕರಕ್ಕೆ ಹೆದರಿ ಸರ್ಕಾರ ಸಾಧನಾ ಸಮಾವೇಶವನ್ನ ಒಂದು ದಿನ ಮುಂಚಿತವಾಗಿ ಅಂದ್ರೆ ಮೇ 19ಕ್ಕೆ ನಿಗದಿಪಡಿಸಿದೆ. ಆದರೆ ನಾವು ಮೇ 19ರಂದು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಮಾಡುವುದರ ಜೊತೆಗೆ ಸುಮಾರು 1,000 ನೌಕರರು ಸಿಎಂಗೆ ಕಪ್ಪು ಬಾವುಟ ಪ್ರದರ್ಶಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ತನ್ನ 3ನೇ ವರ್ಷದ ಸಾಧನೆಯ ಸಮಾವೇಶನ 20ನೇ ತಾರೀಕು ಹಮ್ಮಿಕೊಂಡಿದ್ರು. ಸಾರಿಗೆ ನೌಕರರ ಪರವಾಗಿ ನಾವೇನು ಜಂಟಿ ಕ್ರಿಯಾ ಸಮಿತಿಯಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ವಿ, ಅದಕ್ಕೆ ಬೆದರಿದ ಸರ್ಕಾರ ತನ್ನ ಸಾಧನೆ ಸಮಾವೇಶದ ಆಚರಣೆಯನ್ನು 19ಕ್ಕೆ ಹಿಂದೂಡಿದೆ. ನಾವು ಈ ಥರದ ಕುತಂತ್ರ ಮಾಡಿರೋದನ್ನು ಖಂಡಿಸ್ತೀವಿ. ಸರ್ಕಾರ ಈ ಥರದ ಹೇಡಿತನದ ಕ್ರಮಕ್ಕೆ ಮುಂದಾಗೋ ಬದಲು ಜಂಟಿ ಕ್ರಿಯಾ ಸಮಿತಿ ಜೊತೆಯಲ್ಲಿ ಚರ್ಚೆ ಮಾಡಿ ಆ 2 ಸರಳವಾದ ಬೇಡಿಕೆಗಳು 1/1/24ರಿಂದ 4 ವರ್ಷದ ವೇತನ ಪರಿಷ್ಕರಣೆ, 25% ವೇತನ ಹೆಚ್ಚಳ, ಇಷ್ಟೇ ನಾವು ಕೇಳ್ತಾ ಇರೋದು. ಅರಿಯರ್ಸ್ ವಿಚಾರ ಆಲ್ರೆಡಿ 26 ತಿಂಗಳು ಕೊಟ್ಟಿದ್ದಾರೆ, ಇನ್ನೊಂದು 12 ತಿಂಗಳು ಕೊಡಬೇಕು. ಇದನ್ನು ಇತ್ಯರ್ಥ ಮಾಡೋ ಬದಲು ಈ ರೀತಿಯಾಗಿ ಕೆಲಸಗಾರರ ಸೇವೆನೂ ಬೇಕು, ಇವ್ರು 4,000 ಬಸ್ಸನ್ನು ಓಡಿಸೋಕ್ಕೆ ನಾವು ಬೇಕು, ಶಕ್ತಿ ಯೋಜನೆಗೆ ನಾವು ಬೇಕು, ನಮ್ಮ ಡಿಮಾಂಡ್ ಕೇಳೋಕ್ಕೆ ಮಾತ್ರ ತಯಾರಿಲ್ಲ. ಈ ಧೋರಣೆಯನ್ನು ನಾವು ಖಂಡಿಸಿ 19ನೇ ತಾರೀಕು ತುಮಕೂರಿನ ಟೌನ್ ಹಾಲ್ ಮುಂದೆ ಅವರ ಸಮಾವೇಶಕ್ಕೆ ಧಿಕ್ಕಾರ ಹೇಳಲಿಕ್ಕೆ, ಕಪ್ಪು ಬಾವುಟ ತೋರಿಸಲಿಕ್ಕೆ ನಾವು ಸಾರಿಗೆ ನೌಕರರು ರಾಜ್ಯಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸರ್ ಅವತ್ತು ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟಿರೋದು 20ನೇ ತಾರೀಕಿಂದ. ನಾವು ಅವರ ಸಮಾವೇಶನ ಅದರಲ್ಲಿ ನಮ್ಮನ್ನು ನೀವು ಒಳಗೊಳ್ತಾ ಇಲ್ಲ ಅನ್ನೋದು ನಮ್ಮ ಟೀಕೆನೇ ಹೊರತು ನಾವು ಅದನ್ನು ಡಿಸ್ರಪ್ಟ್ ಮಾಡೋದು ನಮ್ಮ ಉದ್ದೇಶ ಅಲ್ಲ, ಮೊದಲನೇ ಪಾಯಿಂಟು. ಎರಡನೇದು 4,000 ಬಸ್ಸನ್ನು ಏನವರು ನಿಗದಿ ಮಾಡಿದ್ದಾರೆ, ಅದನ್ನು ಅವರು ಒಂದು ದಿವಸಕ್ಕೆ ಹಿಂದೆ ತಳ್ಕೊಂಡು ಬಸ್ ಓಡಿಸ್ತಾರೆ. ನಾವು ಲೀಗಲ್ಲಾಗಿ ನೋಟಿಸ್ ಕೊಟ್ಟಿರೋದು 20ನೇ ತಾರೀಕಿಂದ ಮಾಡ್ತೀವಿ ಅಂತ. ನಾವು ಸರ್ಕಾರದ ಜೊತೆ ಕೆಟ್ಟ ಪೈಪೋಟಿಗೆ ಬಿದ್ದು ಅದನ್ನು 19ನೇ ತಾರೀಕಿಗೆ ವಾಪಸ್ ತಂದರೆ ಈ ರಾಜ್ಯದ ಜನರಿಗೆ ಸಾಕಷ್ಟು ತಯಾರಿ ಇಲ್ಲದೆ ನಾವು ಸ್ಟ್ರೈಕ್ ಮಾಡಿ ಅವರನ್ನು ತೊಂದರೆಗೆ ಸಿಲುಕಿಸಿದಂಥ ಒಂದು ತಪ್ಪಾಗುತ್ತೆ. ಅದರಿಂದ ನಾವು ಆ ರೀತಿ ಮಾಡ್ತಾಯಿಲ್ಲ. ನಿಮ್ಮ ಸಾಧನೆ ಸಮಾವೇಶನ ಹಿಂದೂಡಿಕೊಂಡು ನಮ್ಮನ್ನು ಉಪೇಕ್ಷೆ ಮಾಡಿದ್ದೀರಾ, ಅದನ್ನು ನಾವು ಕಪ್ಪು ಬಾವುಟದ ಮೂಲಕ ಪ್ರದರ್ಶನ ಮಾಡ್ತೀವಿ. ಸ್ಟ್ರೈಕ್ ಮಾತ್ರ 20ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಇರುತ್ತೆ. ಸಾರ್ವಜನಿಕರು ಇದರ ಮುನ್ಸೂಚನೆಯನ್ನು ತಗೊಂಡು ಅದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀವಿ. ಮೇನ್ ಡಿಮಾಂಡ್ಸು 38 ತಿಂಗಳ ಅರಿಯರ್ಸ್ ಪೈಕಿ ಈಗಾಗಲೇ 26 ತಿಂಗಳು ಕೊಟ್ಟಿದ್ದಾರೆ, ಉಳಿದ 12 ತಿಂಗಳ ಬಾಕಿಯನ್ನು ಕೊಡಬೇಕು. 1/1/24ರಿಂದ 4 ವರ್ಷದ ಅವಧಿಗೆ ವೇತನ ಪರಿಷ್ಕರಣೆ ಮಾಡಬೇಕು. ನಾವು ಕೇಳಿರ್ತಕ್ಕಂಥ 25% ವೇತನ ಹೆಚ್ಚಳನ ನಮ್ಮ ಜೊತೆ ಚರ್ಚೆ ಮಾಡಿ ಇತ್ಯರ್ಥ ಮಾಡಬೇಕು. ಈಗ ಘೋಷಣೆ ಮಾಡಿರ್ತಕ್ಕಂಥ 12.5% ಆದೇಶನ ವಾಪಸ್ ಪಡಿಬೇಕು. ಇವು ನಮ್ಮ ಪ್ರಮುಖ ಬೇಡಿಕೆಗಳು. 25% ಕೊಡಬೇಕು ಅಂತ, ಮತ್ತು ಬೇರೆ ಡಿಮಾಂಡ್ಸನ್ನು ಆಮೇಲೆ 1 ತಿಂಗಳ ಒಳಗಾಗಿ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಚರ್ಚೆ ಮಾಡಿ ಇತ್ಯರ್ಥ ಮಾಡಬೇಕು. ಶ್ರೀರಂಗಪಟ್ಟಣದ ಕೂಡಲಗುಪ್ಪೆ ಗೇಟ್ ಬಳಿ ಹೆದ್ದಾರಿಯಲ್ಲಿ ವಿಜೃಂಭಿಸ್ತಾ ಇದ್ದ ಮೈಸೂರು ಮಹಾರಾಜರ ಕಾಲದ ಮೂಲೆ ಮಂಟಪ ಇಂದು ನೆಲಸಮವಾಗಿದೆ. ಶ್ರೀರಂಗಪಟ್ಟಣ ಟು ಬೀದರ್ ಹೆದ್ದಾರಿ ಕಾಮಗಾರಿ ನಡೀತಾ ಇರುವ ಹಿನ್ನೆಲೆ ರಸ್ತೆಯ ಬದಿಯಲ್ಲಿದ್ದ ಈ ಐತಿಹಾಸಿಕ ಮಂಟಪವನ್ನು ಅಕ್ರಮವಾಗಿ ಕೆಡವಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಇನ್ನು ಶತಮಾನಗಳ ಕಾಲ ಪ್ರವಾಸಿಗರಿಗೆ ಮತ್ತು ಹಾದಿ ಹೋಕರಿಗೆ ಆಶ್ರಯವಾಗಿದ್ದ ವಾಸ್ತುಶಿಲ್ಪದ ವೈಭವ ಸಾರ್ತಾ ಇದ್ದ ಮಂಟಪ ಈಗ ಕೇವಲ ಕಲ್ಲುಗಳ ರಾಶಿಯಾಗಿದ್ದು, ವಿಷಯ ತಿಳಿತಾ ಇದ್ದಂತೆಯೇ ಸುತ್ತಮುತ್ತಲ ಗ್ರಾಮಸ್ಥರು ಸ್ಥಳದಲ್ಲಿ ಜಮಾಯಿಸಿ ಕಾಮಗಾರಿ ನಡೆಸ್ತಾ ಇರುವವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಅಭಿವೃದ್ಧಿ ಹೆಸರಿನಲ್ಲಿ ನಮ್ಮ ಇತಿಹಾಸವನ್ನು ಅಳಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಎಂದು ಗ್ರಾಮಸ್ಥರು ಪ್ರಶ್ನೆ ಹಾಕ್ತಾ ಇದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಹಾಗೂ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದು, ಪ್ರಾಚೀನ ಸ್ಮಾರಕ ಧ್ವಂಸಗೊಳಿಸುವುದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದರ ಭರವಸೆ ನೀಡಿದ್ದಾರೆ. ಈಗಾಗಲೇ ಗ್ರಾಮಸ್ಥರು ಈ ಬಗ್ಗೆ ಡಿವೈಎಸ್ಪಿ ಅವರಿಗೆ ದೂರು ನೀಡಿದ್ದು, ಇತಿಹಾಸದ ಕುರುಹನ್ನ ಹಾಳು ಮಾಡಿದ ತಪ್ಪಿತಸ್ಥರನ್ನ ತಕ್ಷಣ ಬಂಧಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ಯ ಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.